ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಪ್ರತಿ ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂತಹ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಿದ್ದಲ್ಲಿ ಸರಳವಾಗಿರುವಂತಹ ರೆಮಿಡೀಸ್ನ ತಿಳಿಸ್ಕೊಡುವಂತಹ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಜೂನ್ 2ನೇ ತಾರೀಕು, ಕೆಲವೇ ದಿನಗಳಿರುವಂಥದ್ದು. ಸಾಕಷ್ಟು ಜನ ಹೊಸ ವೀಕ್ಷಕರು ಕೂಡ ಕಾರ್ಯಕ್ರಮ ನೋಡ್ತಿರ್ತಾರೆ. ಅದರ ಜೊತೆಯಲ್ಲಿ ಮತ್ತಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. ನನ್ನನ್ನು ಕೇಳಿದವರೊಬ್ರು, ಈ ಒಂದು ಕಾರ್ಯಕ್ರಮದಲ್ಲಿ ನಾವು ದವಸ ಧಾನ್ಯಗಳ ಸೇವೆ ರೂಪದಲ್ಲಿ ಕೊಡಬಹುದಾ, ಹೇಗೆ ಕನ್ಸಿಡರ್ ಮಾಡ್ತಾರೆ ಅಂತ. ಸೊ ಅದನ್ನು ನಾನು ನಿಮ್ಮನ್ನು ಕೇಳಿ ಅವ್ರಿಗೆ ಹೇಳೋದಕ್ಕಿಂತ ಸಾಕಷ್ಟು ಅನುಮಾನಗಳಿರುತ್ತೆ. ಎಲ್ರಿಗೂ ಈ ಒಂದು ವಿಡಿಯೋ ಮುಖಾಂತರ ಗೊತ್ತಾಗಲಿ ಅಂತ, ನಾವು ಎಷ್ಟೊತ್ತಿಗೆ ಅಲ್ಲಿದ್ದರೆ ಸಾಕು, ಬೆಳಗ್ಗೆ 6 ಗಂಟೆಯಿಂದನೇ ಪ್ರಾರಂಭ ಅಂತೆಲ್ಲ ಹೇಳ್ತಾ ಇದ್ದೀರಾ. ಸೊ ಕಲ್ಯಾಣೋತ್ಸವದಲ್ಲಿ ಬರೋರು ಎಷ್ಟೊತ್ತಿಗೆ ಇರಬೇಕಾಗತ್ತೆ, ಅಥವಾ ನಾವು ಸಂಕಲ್ಪಕ್ಕೆ ಬರೋರು ಎಷ್ಟೊತ್ತಿಗೆ ಇರಬೇಕಾಗತ್ತೆ, ಈ ರೀತಿಯ ಅನುಮಾನಗಳಿದೆ ಗುರುಗಳೇ. ಸೊ ಇದೆಲ್ಲದರ ಕುರಿತಾಗಿ ಮಾಹಿತಿಯನ್ನು ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಕಾರ್ಯಕ್ರಮಗಳು ಆ್ಯಕ್ಚುಲಿ ಇದನ್ನು ನಾವು ಏನು ಹಮ್ಮಿಕೊಂಡಿದ್ದೀವೆಯೋ 3 ದಿನಗಳು ಮಾಡಬೇಕು. ಕೊನೆ ಪಕ್ಷ 2 ದಿನ ಆದರೂ ಮಾಡಬೇಕು. 2 ದಿನ ಹಿಂದಿನ ದಿವಸ ಪುಣ್ಯ ಅದೆಲ್ಲ ಮಾಡ್ಕೊಂಡು ಮಾಡ್ತಿರ್ತಾರೆ. ಆದರೆ ತಿರುಪತಿಯಲ್ಲಿ ಶ್ರೀನಿವಾಸನಿಗೆ ಯಾವ ರೀತಿಯಾಗಿ ಅಭಿಷೇಕ ಜರುಗುತ್ತದೆಯೋ ಆ ರೀತಿಯ ಅಭಿಷೇಕವನ್ನು ಸುಪ್ರಭಾತ ಸೇವೆಯೊಂದಿಗೆ ಮಾಡೋದಿರುತ್ತೆ. ಅಂತಹ ಸುಪ್ರಭಾತ ಸೇವೆಯಿಂದ ಮಾಡಬೇಕು ಅಂತಂದರೆ ಸುಮಾರು 6 ಗಂಟೆಯಿಂದ ಪ್ರಾರಂಭ ಆಗಿರ್ತವೆ. ಆದರೆ ಈ ಭಕ್ತರು ಬರಲಿಕ್ಕೆ ಬಹುಶಃ ಸೇವೆಯಲ್ಲಿ ಇರುವಂಥವರು ಒಂದು 7 ಗಂಟೆಗೋ ಅಥವಾ ನಾವು ಹೋಮಕ್ಕೆ ಕುಳಿತುಕೊಳ್ತೀವಿ ಅಂತಂದರೆ ಅವರೊಂದಷ್ಟು 7:15ಗೋ, ಒಟ್ಟಾರೆಯಾಗಿ 7:07 ಮಾತ್ರವೇ ಸಾಧ್ಯವಾಗುತ್ತೆ. ಯಾಕಂದರೆ 9:09 ಪೂರ್ಣಾವತಿ ಮುಗಿದು ಆನಂತರ ಕಲ್ಯಾಣೋತ್ಸವ ಇರೋದರಿಂದ, ಯಾಕಂದರೆ ಆ ದಿನ ಗುರು ಪಾದಾರ್ಪಣೆ ಮಾಡ್ತಾ ಇರೋದು ಅವನ ಉಚ್ಚಕ್ಷೇತ್ರವಾಗಿರುವ ಕರ್ಕಾಟಕ ರಾಶಿಗೆ. ಆ ಸಂದರ್ಭದಲ್ಲಿ ಅಭಿಜಿನ್ ಮುಹೂರ್ತಕ್ಕೆ ಸಂಬಂಧಪಟ್ಟ ಹಾಗೆ ಬಹುಶಃ ನಾವು ಗುರುವಿನ ಅರಿವು ನಾವು ಪಡ್ಕೊಳ್ಬೇಕು ಅಂತಂದರೆ, ಗುರುವಿನ ಕೃಪೆ ನಾವು ಪಡ್ಕೊಳ್ಬೇಕು ಅಂತಂದರೆ, ಗುರುವಿನ ಅಂತಶ್ಚಕ್ಷು ಏನಿದೆಯೋ ಅದಕ್ಕೆ ನಾವು ಒಳಗಾಗಬೇಕಾದ್ರೆ ಆ ಸಂದರ್ಭ, ಆ ದಿನ ಬಹಳ ಮುಖ್ಯವಾದದ್ದು. ಅಗೋಚರವಾಗಿರುವ ಶಕ್ತಿಯನ್ನು ಹಿಡಿದಿಡೋ ದಿನ ಅದು. ಅದಕ್ಕೆ ಆ ದಿನ ಪೂರ್ತಿ 6 ಗಂಟೆಯಿಂದ ಕಾರ್ಯಕ್ರಮ ಪ್ರಾರಂಭ ಆಗಿ ಅನುಜ್ಞೆ, ಸ್ವಸ್ತಿವಾಚನ, ಸಂಕಲ್ಪಪೂರ್ವಕ ಭಗವದ್ವಾಸುದೇವ ಪುಣ್ಯ, ರಕ್ಷಾಬಂಧನ, ಅಂಕುರಾರ್ಪಣದಿಂದ ಹಿಡಿದು ವೇದ ಪಾರಾಯಣದಿಂದ ಹಿಡಿದು ದ್ವಾರ ತೋರಣ ಧ್ವಜಕುಂಭಾರಾಧನೆಯಿಂದ ಹಿಡಿದು ಅಲ್ಲಿ ಜರುಗತಕ್ಕಂತಹ ಆ ಒಂದು ಮಹಾಗಣಪತಿ ಹೋಮದಿಂದ ಹಿಡಿದು ಬೃಹಸ್ಪತಿ ಸಹಸ್ರನಾಮ, ವೈಜಯಂತಿ, ಮಹಾಸುದರ್ಶನ, ಲಕ್ಷ್ಮೀ ನಾರಸಿಂಹ ಪರಿವಾರ ಪ್ರಾಚಿತ್ತದಿಂದ ಹಿಡಿದು ಮಹಾಪೂರ್ಣಾತಿ ತನಕ ನಿಮಗೆ 9 ತಾಸಾಗತ್ತೆ. 6 ಗಂಟೆಗೆ ಪ್ರಾರಂಭ ಆದರೆ 5 ಗಂಟೆಯಿಂದ ಪ್ರಾರಂಭ ಆಗಿರುತ್ತೆ. ಬಹುಶಃ ಅಲ್ಲಿ ಪ್ರಾತಃ ಕಾಲಕ್ಕೆ ಭಕ್ತರಿಗೆ ಅವಕಾಶ 6 ಗಂಟೆ ಆದ್ದರಿಂದ ಅಲ್ಲಿಂದಲೂ ಕೂಡ ಕಂಟಿನ್ಯೂ ಇರುವಂಥದ್ದೇ. ಇನ್ನು ಕಲ್ಯಾಣೋತ್ಸವ ಪ್ರಾರಂಭ ಆಗುವಂಥದ್ದು 9 ಗಂಟೆಯಿಂದ 2 ಗಂಟೆ ತನಕ. ಈ ಒಂದು ಸೇವೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಎಲ್ಲರಿಗೂ ಅವಕಾಶವಿದೆ, ಅಭ್ಯಂತರವಿಲ್ಲ. ಆದರೆ ಯಾವುದರ ಜೊತೆ ನೀವು ಬರಬೇಕು ಅಂದರೆ, ಎಂತಹದರ ಜೊತೆ ನೀವು ಬರಬೇಕು ಅಂತಂದರೆ, ಶ್ರದ್ಧೆ ಭಕ್ತಿಯ ಜೊತೆಗೆ ನೀವು ಬಂದರೆ ಸಮಾಧಾನ, ಸಾವಧಾನ, ಅನುದಾನ ಅನ್ಕೊತೀನಿ. ಅದೇ ನೀವು ಅಲ್ಲಿ ಕೊಡ್ತಕ್ಕಂಥ ಅನುದಾನ, ಪ್ರೀತಿಯ ಬಂಧುಗಳೇ. ಅದಕ್ಕಾಗಿ ಸಹನೆ, ಸೈರಣೆಯನ್ನು ಇಟ್ಟುಕೊಂಡು, ಯಾಕಂದರೆ ಇದನ್ನು ಮಾಡ್ತಿರೋದು ಒಂದು ಲೋಕ ಕಲ್ಯಾಣಾರ್ಥ, ಒಂದು ಸಮಾಜದ ಇರ್ತಕ್ಕಂಥದ್ದು ಏನಾದರೂ ಬಹುಶಃ ಮುಂದೆ ನಡೆಯುವ ಅಥವಾ ಹಿಂದೆ ನಡೆದಿದ್ದರ ಈ ಆಗುಂತಕಗಳು ಏನು ಇದೆಯೋ ಬಹುಶಃ ಈ ಒಂದು ಭೀತಿಯನ್ನು ಹೋಗಲಾಡಿಸ್ಲಿಕ್ಕೆ ಮಾಡ್ತಾ ಇರ್ತಕ್ಕಂಥದ್ದು. ಗುರುವಿನ ಅನುಗ್ರಹ ಪಡೆದುಕೊಂಡ್ರೆ ಏನೇನು ಸಿಗಬೇಕೋ ಅದೆಲ್ಲವೂ ಸಿಗಲಿಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂತಹ ಲೋಕ ಕಲ್ಯಾಣಾರ್ಥದ ಯಾಗವಾದ್ದರಿಂದ ನೀವಲ್ಲಿ ಬಂದು ಭಕ್ತಿಯಲ್ಲಿ ಮಿಂದು ಹೇಳಬೇಕೇ ವಿನಃ ಮೊಬೈಲ್ ಹಿಡಿದುಕೊಂಡು ಮಾತಾಡಿಕೊಂಡು ಪಕ್ಕದ ಮನೆಯ ಗಾಸಿಪ್ಗಳನ್ನ ಮಾತಾಡೋ ಜಾಗ ಅದು ಖಂಡಿತ ಅಲ್ಲ. ಇನ್ನೊಬ್ಬರನ್ನ ಜರಿಯೋದು ಜಾಗ ಅದಲ್ಲವೇ ಅಲ್ಲ. ನೀವೇನಿದ್ರೂ ನಿಮ್ಮ ನಾಲಿಗೆಯಲ್ಲಿ ಅವತ್ತು ಗುರುಗಳ ಮಂತ್ರವೇ ಭಜನೆ ಮಾಡ್ತಿರಬೇಕು. ನೀವು ಗುರುದೇವ ದತ್ತನ ರೂಪ ಕೂಡ ಬಹುಶಃ ಅದೇ ಆಗಿರೋದ್ರಿಂದ, ಗುರುಗಳಾಗಿರೋದ್ರಿಂದ
ಆ ದತ್ತಾವತಾರವನ್ನು ನೀವು ಸ್ಮರಣೆ ಮಾಡಿಕೊಳ್ತಕ್ಕಂಥದ್ದು, ಬೃಹಸ್ಪತಿಯನ್ನು ಸ್ಮರಣೆ ಮಾಡಿಕೊಳ್ತಕ್ಕಂಥದ್ದು. ಆ ದಿವಸ ಆ ಒಂದು ಶ್ರೀವಾರಿ ಕಲ್ಯಾಣೋತ್ಸವ ಅಂತ ಏನಿದೆಯೋ, ಶ್ರೀದೇವಿ ಭೂದೇವರ ಸಮೇತ ಶ್ರೀನಿವಾಸನ ಆ ಒಂದು ಕಲ್ಯಾಣೋತ್ಸವ ನೋಡಲಿಕ್ಕೆ ಸಾಕ್ಷಾತ್ ಗುರುಗಳೇ ಬರ್ತಕ್ಕಂಥದ್ದು. ಹಾಗಾಗಿ ಅಂತಹ ಬೃಹಸ್ಪತಿಯೇ ಧರೆಗಿಳಿದು ಬರುವಂಥ ದಿನ. ಅಂತಹ ಗುರುಗಳು ನಿಮಗೆ ದೇವರನ್ನು ತೋರಿಸ್ತಾರಲ್ಲ, ಅದು ಹೇಗಿರುತ್ತೆ, ಹಾಗೇ ಆ ದೇವರು ಗುರುಗಳಿಂದ ಹೇಳಿ ನಿಮಗೇನು ಕೊಡಿಸ್ತಾನೆ ಅನ್ನೋದೆಲ್ಲವೂ ಕೂಡ ಇರ್ತಕ್ಕಂತಹ ಕಾರ್ಯಕ್ರಮ. ಬಹುಶಃ 12 ವರ್ಷಗಳಿಗೆ ಒಮ್ಮೆ ದರ್ಶನವನ್ನು ಮಾಡಿಕೊಳ್ಳಲಿಕ್ಕಿರ್ತಕ್ಕಂತಹದ್ದು ಮೆರ್ಕಾಬಾ ಯಂತ್ರ, ಆ ಶ್ರೀಚಕ್ರದ ಮೇರು, ಅದರ ದರ್ಶನವನ್ನು ನೀವು ಮಾಡಿಕೊಳ್ಳತಕ್ಕದ್ದು. ಸುಮ್ಮನೆ ಸ್ಪರ್ಶ ಅಷ್ಟೇ ನಿಮಗೆ ಅವಕಾಶ ಇರುತ್ತೆ, ಅದೊಂದು ಅದ್ಭುತವನ್ನು ಕೊಡುವಂಥದ್ದು. ಯಾರೋ ಕೇಳ್ತಾರಲ್ಲ, ಏನು ನಮಗೆ ಕೊಡ್ತೀರದು, ಇದಲ್ಲ. ಬಹುಶಃ ನೀವು ಅದನ್ನು ಟಚ್ ಮಾಡಿ ಹೋದರೆ ಬಹುಶಃ ನೀವೆಲ್ಲೋ ಆಕಾಶಕಾಯಿಗಳನ್ನು, ಅಂದರೆ ನಮಗೆ ಗ್ರಹಗಳು ಅಂತ ಎಲ್ಲಿದ್ದಾವೋ ಆ ಗ್ರಹಗಳನ್ನು ನೇರವಾಗಿ ಮುಟ್ಟಿದ ಹಾಗೇನೆ ನೀವು ಸೂರ್ಯನನ್ನು, ಚಂದ್ರನನ್ನು, ಮಂಗಳನನ್ನು, ಬುಧನನ್ನು, ಬೃಹಸ್ಪತಿ, ಭಾರ್ಗವ, ಶನೈಶ್ಚರ, ರಾಹುಕೇತುನ ಮುಟ್ಟಿದ ಅಷ್ಟೇ ಯಾಕೆ, ನೀವು ಈ ಒಂದು ಲಲಿತಾ ಪರಮೇಶ್ವರಿಯನ್ನು ಓದಬೇಕಾದ್ರೆ ಹೇಗೆಲ್ಲ ಓದ್ತಿರೋ, ನಮ್ಮಲ್ಲಿ ಅಷ್ಟಚಕ್ರಗಳಂತ ಏನಿದಾವೆ ಎಲ್ಲದರಲ್ಲೂ ಕೂಡ ಆಕೆ ಅಡಕವಾಗಿರ್ತಾಳಲ್ಲ, ಅಂತಹ ಆ ಒಂದು ಮಹಾಲಕ್ಷ್ಮಿ ರೂಪವು, ಸರಸ್ವತಿಯ ರೂಪವು, ದುರ್ಗಾ ರೂಪವೂ ಆಗಿರತಕ್ಕಂತಹ ಆ ಒಂದು ಮೆರ್ಕಾಬ ಏನು ಇದೆಯೋ ಅದನ್ನು ನೀವು ಸ್ಪರ್ಶ ಮಾಡಿಬಿಡ್ತೀರೋ, ಏನು ಅದರ ದರ್ಶನ ಮಾಡಿಕೊಳ್ಳುತ್ತೀರೋ, ಬಹುಶಃ ನೀವೊಂದು ಅಮ್ಮನವರ ಪಾದವನ್ನು ಸ್ಪರ್ಶ ಮಾಡಿದಷ್ಟೇ ಪುಣ್ಯವನ್ನು. ನಾನಿದ್ದೇಳೆ, ನಾನು ನೋಡ್ಕೊಳ್ತೀನಿ ಅಂತ ಆಶೀರ್ವಚನೆ ಮಾಡಿದರೆ ಎಷ್ಟು ಖುಷಿ ಇರುತ್ತೋ. ನಿನಗೆ ಯಾವ ಕಷ್ಟ ಇದೆಯೋ ಆ ಕಷ್ಟ ಇಲ್ಲಿಗೆ ಕೊನೆ, ನನ್ನ ಬ್ಲೆಸ್ ಮಾಡ್ತಿದ್ದೀನಿ ಅಂತೇಳಿ ಆ ಒಂದು ಜಗನ್ಮಾತ ಮಾಡಿದ ಹಾಗೇ ಆ ಯಂತ್ರದ ಸ್ಪರ್ಶ ಮಾಡೋದ್ರಿಂದ. ಹಾಗೆ ಇಷ್ಟೆಲ್ಲ ಕಾರ್ಯಕ್ರಮಗಳಿದ್ದಾಗ ನೀವು ತರೋದು ಗೌಣ ಆಗುತ್ತೆ. ತರೋದು ಗೌಣ ಶ್ರದ್ಧೆ ಭಕ್ತಿಯಿಂದ ಬರೋದಷ್ಟೇ ಇರುತ್ತೆ ಪ್ರೀತಿಯ ಬಂಧುಗಳಿಗೆ. ಬಹುಶಃ ಇನ್ನು ಕೆಲವರೆಲ್ಲ ಪಾಪ ಅವರ ಕೈಲಾಗ್ತಕ್ಕಂಥ ಕೆಲವೊಂದು ಸೇವೆಗಳನ್ನು ಶ್ರದ್ಧೆಯಿಂದ, ಯಾಕಂತಂದರೆ ಬಹಳಷ್ಟು ಅಲ್ಲಿ ಒಂದು 150 kg ಮೇಲೇ ತುಪ್ಪದ ಅವಶ್ಯಕತೆ ಗೊತ್ತಿಲ್ಲ, ಯಾರ್ಯಾರು ಮಾಡ್ತಾರೋ ಹೇಗೆ ನಡೆದೋಗುತ್ತೆ ಅದು. ಬಹುಶಃ ಅದು ಒಬ್ಬರು ಇಬ್ಬರು, ನಾನೆಲ್ಲ ನಿಮಿತ್ತ ಮಾತ್ರ ಅಷ್ಟೇ ಆಗಿರೋದ್ರಿಂದ ನಡ್ಕೊಂಡು ಹೋಗ್ತಾ ಇರುತ್ತೆ. ನೀವು ಬಂದು ಖುಷಿಯಲ್ಲಿ ಮಿಂದೇಳ್ತಕ್ಕಂತಹದ್ದು, ಸಂತೋಷವನ್ನು ಮನೆಗೆ ಕೊಂಡೊಯ್ಯುವಂಥದ್ದು, ನಿಮಗೆ ಬೇಕಾಗಿರೋ ನೆಮ್ಮದಿಯನ್ನು ಮನೆಗೆ ಕೊಂಡೊಯ್ಯುವಂಥದ್ದು. ಮಕ್ಕಳಿಗೆ ಮದುವೆ ಆಗ್ತಾಯಿಲ್ಲ ಅಂತಂದರೆ ಒಂದು ಸಲ ಆ ಕಲ್ಯಾಣೋತ್ಸವ ಕಣ್ಣು ತುಂಬಿಕೊಂಡ್ರೆ ನೀವು ಮನೆಗೆ ಹೋಗೋದ್ರೊಳಗಡೆ ಒಂದು ಸಿಹಿ ಸುದ್ದಿನ ಕೇಳ್ತೀರಿ. ನೀವು ಆ ಕಲ್ಯಾಣೋತ್ಸವನ ಕಣ್ಣು ತುಂಬಿಕೊಂಡಾಗ ಮಗನ ಬಗ್ಗೆ ಏನು ಹೇಳಿದ ಮಾತು ಕೇಳ್ತಾ ಇಲ್ಲ, ಅವನಿಗೆ ಕೆಲಸ ಇಲ್ಲ ಅಂದರೆ ಅವನು ಅಲ್ಲಿಂದ ಕೆಲಸ ಪಡ್ಕೊಳ್ತಾನೆ. ಅಂದರೆ ಅವನ ಅನುಗ್ರಹ ಆಗಬೇಕಂತ. ಎಲ್ಲದಕ್ಕೂ ಕೂಡ ನಮಗೆ ಆನೆಯಷ್ಟು ಬಲವಿದ್ದರೂ ಬೇಕಾದಷ್ಟು ನಮ್ಮ ಹತ್ರ ಎಲ್ಲ ಇದೆ ಬಲ, ಯಾಕೋ ನಮಗೆ ಅದೃಷ್ಟವಿಲ್ಲ ಅನ್ನೋರಿಗೆ ಅಡಕೆಯಷ್ಟು ಅದೃಷ್ಟ ಬೇಕಂತೆ. ಹಾಗಾಗಿ ಅಂತಹದ್ದನ್ನು ಪಡೆದುಕೊಳ್ಳತಕ್ಕಂಥದ್ದು ಈ ಶಕ್ತಿ. ಆನೆಯ ಬಲವನ್ನು ಪಡ್ಕೊಳ್ತೀರಿ, ಅಡಕೆಯಷ್ಟು ಅದೃಷ್ಟವನ್ನು ಪಡ್ಕೊಳ್ತೀರಿ. ನೀವು ಸದೃಢ ಬಲಾಢ್ಯರಾಗಿ ಬರ್ತಕ್ಕಂಥ, ಅಂದರೆ ಶ್ರದ್ಧೆ ಭಕ್ತಿಯನ್ನು ಹೊತ್ತು ಬರ್ತಕ್ಕಂಥದ್ದು. ಆದ್ದರಿಂದ ಆದರೆ ಅನ್ಯಥಾ ಅಲ್ಲಿ ಚರ್ಚೆಗಳು ಸಮಂಜಸವಲ್ಲ. ನೀವೇನಿದ್ರೂ ಕೂಡ ಅದರ ಒಳಗಡೆ ಬಂದುಬಿಡ್ತೀವಿ ಅಂತಂದರೆ ಸಮಾಧಾನವಾಗಿ ಮಂತ್ರೋಪಾಸನೆಯನ್ನು ಮಾಡ್ತಾ ಎಲ್ಲಿ ಯಾವತ್ತು ಹೇಳಿರ್ತೋ ಗೊತ್ತಿಲ್ಲ, ಸುಮ್ಮನೆ ಮಂಗಳಾರತಿ ಮಾಡೋವಾಗ 2 ನಿಮಿಷ ಕೈ ಮುಗಿತೀರಿ. 2 ನಿಮಿಷನೇ ಇಲ್ಲ, ಒಂದು 30 ಸೆಕೆಂಡಿಗೆ ಅಂತೀರೇನೋ ಅಷ್ಟೇ. ಆದರೆ ಬಹುಶಃ 2 ತಾಸು 3 ತಾಸು ನೀವು ಕುಳಿತುಕೊಂಡ್ರೆ ಆಗ್ತಕ್ಕಂಥ ಆನಂದವೇ ಬೇರೆ ಇರುತ್ತೆ. ನಿಮ್ಮ ಈ ಹಿಂದೆ ಎಷ್ಟು ನೀವು ಕಾಲಹರಣ ಮಾಡಿದ್ದೀರೋ, ಇನ್ನು ಮುಂದೆ ಬರಬಹುದಾಗಿರೋ ತೊಂದರೆ ತಾಪತ್ರದಲ್ಲಿ ಕಡಿವಾಣ ಹಾಕೋದರ ಜೊತೆಗೆ ನೀವು ಮಾಡಿರೋ ತಪ್ಪುಗಳಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳತಕ್ಕಂತಹದ್ದು, ಅದೃಷ್ಟದಲ್ಲಿ ಅದೃಷ್ಟವನ್ನು ಪಡೆದುಕೊಳ್ಳತಕ್ಕಂಥ ದಿನ ಏನಾದರೂ ಇತ್ತು ಅಂತಂದರೆ ಜೂನ್ 2 ಮಿಥುನ ರಾಶಿಯಿಂದ ಗುರು ಕರ್ಕಾಟಕ ರಾಶಿಗೆ ಪ್ರವೇಶವಾಗ್ತಕ್ಕಂತಹ ದಿನ. ನಿಮ್ಮ ಮನೆಗೆ ಧನಧಾನ್ಯ, ಈ ಸುಖ ಸೌಖ್ಯ, ಅಭಿವೃದ್ಧಿಯ ಮೇಲೆ ಅಭಿವೃದ್ಧಿ ಆಗ್ತಕ್ಕಂತಹದ್ದು, ಇವೆಲ್ಲವೂ ಕೂಡ ನಿಮ್ಮ ಮನೆ ಒಳಗಡೆ ಪ್ರವೇಶವಾಗ್ತಕ್ಕಂತಹ ದಿನ ಪ್ರೀತಿಯ ಬಂಧುಗಳೇ. ಜೂನ್ 2 ಆಗಿರುತ್ತೆ. ನಮ್ಮ ಬದುಕಿನ, ನಮ್ಮ ಪಾಲಿನ ಅದೃಷ್ಟ ದಿನ, ಇಷ್ಟು ಹೇಳಬಹುದೇನ, ನಮ್ಮ ಪಾಲಿನ ಅದೃಷ್ಟದ ದಿನ ಇದು ಪ್ರೀತಿಯ ಬಂಧು. ಖಂಡಿತ ಗುರುಗಳೇ. ಸೊ ಎಲ್ಲೋ ಒಂದು ಕಡೆ ಸಾಕಷ್ಟು ಅನುಮಾನಗಳು ಇರ್ತಿತ್ತು, ನಾವೇನಾದರೂ ಸೇವೆ ಮಾಡಬಹುದಾ ಹೇಗೆ ಅಂತ, ಅದಕ್ಕೂ ಕೂಡ ಕ್ಲಾರಿಟಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಯಾವ ಸಮಯಕ್ಕೆ ನಾವು ಅಲ್ಲಿ ಬರಬೇಕು, ಕಲ್ಯಾಣೋತ್ಸವ ಯಾವ ಟೈಮಲ್ಲಿ ನಡೀತಾ ಇದೆ, ಹೇಗೆ ಬಂದು ಪಾಲ್ಗೊಳ್ಬೇಕು, ವಿಶೇಷವಾಗಿ ಅನ್ಯಥವಾಗಿ ಅವಶ್ಯಕತೆ ಇಲ್ಲದೆ ಮಾತುಗಳು ಬೇಡ, ಭಕ್ತಿ ಶ್ರದ್ಧೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ನೀವು ತಿಳಿಸ್ಕೊಟ್ಟಿದ್ದೀರಾ. ಸೊ ಈ ಗುರು ಒಂದು ಉಚ್ಚ ಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ ಇದನ್ನು ನಾವು ಹೇಗೆ ಬಳಸ್ಕೊಳ್ಬೇಕು, ನಮ್ಮ ಕರ್ಮಗಳನ್ನ ಕಳ್ಕೊಳ್ಳೋದಕ್ಕೆ ಈ ದಿನ ಹೇಗೆ ಸಹಾಯ ಮಾಡುತ್ತೆ, ವಿಶೇಷವಾಗಿ ಮದುವೆ ಆಗಿರ್ಬೋದು ಅಥವಾ ಕೆಲಸಗಳಿಗೆ ಪ್ರಯತ್ನ
ಇಷ್ಟಪಡ್ತಾ ಇರೋರಿಗೆ ಭಾಳ ಅದ್ಭುತವಾಗಿರುವಂಥ ದಿನ. ಆ್ಯಂಡ್ ಇನ್ವಿಟೇಷನಲ್ಲಿ ಒಂದು ವಿಚಾರ ನೋಡಿದೆ ಗುರುಗಳೇ, ಒಂದು ಮರದಲ್ಲಿರುವ 100 ಕಾಗೆಗಳನ್ನು ಓಡಿಸಲು 100 ಕಲ್ಲುಗಳು ಬೇಕಾಗಿಲ್ಲ, ಒಂದು ಕಲ್ಲು ಸಾಕು ಅಂತ. ಸೊ ಇದು ನೋಡಿದ ತಕ್ಷಣ ಅದನ್ನೇ ನಾನು ಈಗ ನೋಡ್ತಾ ಇದ್ದೆ, ಎಷ್ಟು ಅರ್ಥಪೂರ್ಣವಾಗಿದೆ. ಒಂದು ಮರದಲ್ಲಿರುವ 100 ಕಾಗೆಗಳನ್ನು ಓಡಿಸಲು 100 ಕಲ್ಲುಗಳು ಬೇಕಾಗಿಲ್ಲ, ಒಂದು ಕಲ್ಲು ಸಾಕು. ನಿಮ್ಮ 100 ಕರ್ಮಗಳನ್ನು ಕಲಿಯಲು ಈ ಒಂದು ದಿನದ ದರ್ಶನ ಸಾಕು. ಅಂದರೆ ಅದು ಎಷ್ಟು ಅದ್ಭುತವಾಗಿದೆ, ನನಗೆ ಅದೇ ಮೈಂಡ್ಗೆ ಬರ್ತಾ ಇದೆ ಗುರುಗಳೇ. ತುಂಬ ಚೆನ್ನಾಗಿದೆ. ಆ್ಯಂಡ್ ಎಲ್ಲಿ ನಡೀತಾ ಇದೆ? ರಾಮನಗರದಲ್ಲಿರುವಂಥ ಮಾಯಗಂಡನ ಹಳ್ಳಿನಲ್ಲಿ ನಡೀತಾ ಇದೆ. ಸೊ ಇಲ್ಲಿ ಪ್ರತಿಯೊಬ್ಬರು ಕೂಡ ಪಾಲ್ಗೊಳ್ಬೋದು. ಅದ್ರ ಬಗ್ಗೆ ಕೂಡ ತಾವು ತಿಳಿಸಿ. ಅಂದರೆ ರಾಮನಗರದ ನಮ್ಮ ಆಶ್ರಮದ ಮಾಯಗಾನಹಳ್ಳಿ ಅಂತ, ದಾರಾಪುರ ಅಂತ ಅದರ ಹೆಸರು. ಮಾಯಗಾನಹಳ್ಳಿ ಆದಮೇಲೆ ಬರ್ತಕ್ಕಂಥದ್ದು, ಬಹುಶಃ ಮೇನ್ ರೋಡಿಂದ 1 ಕಿಲೋಮೀಟ್ರ್ ಅಷ್ಟೇ ಆಗುತ್ತೆ, ನಡೆದುಕೊಂಡು ಕೂಡ ಬಂದುಬಿಡಬಹುದು. ಅಲ್ಲಿ ಇರುವಂಥದ್ದು ಈಗ ನೀವು ಹೇಳಿದ್ರಲ್ಲ, 100 ಕಾಗೆಗಳು ಒಕ್ಕಳಿತಿದ್ದಾಗ 100 ಕಲ್ಲು ಯಾಕೆ ಸಿಗಬೇಕು? ಒಂದು ಕಲ್ಲು ಹಾಕಿದ್ರೆ ಸಾಕು, ಎಲ್ಲ ಮಂಗಮಾಯ ಆಗ್ತವೆ. ಹಾಗೆ ನಿಮಗೆ 100 ಕಷ್ಟಗಳಿದ್ದರೂ ಇದೊಂದು ಸಾಕು, 100 ಪೂಜೆಗಳು ಬೇಕಾಗಿಲ್ಲ, ಇದೊಂದು ಸಾಕು ಅನ್ನೋದರ ಮಹತ್ತರವಾಗಿರೋ ಸಾಂಕೇತಿಕ ಅದು. ಯಾಕೆಂದರೆ ಈ ಪೂಜೆಯಲ್ಲಿ ಕೆಲವರೆಲ್ಲ ಪಾಲ್ಗೊಳ್ತಿದ್ದಾರಲ್ಲ, ಅವನ್ಯಾರೋ ಒಂದು ಹೆಸರು ಮರೆತು ಹೋಗ್ತೀನಿ ನಾನು ಆವಾಗಲೇ, ವರ್ತೂರಿಂದ ಒಂದು ಹುಡುಗ ಪಾಪ ಜಿಮ್ಮಲ್ಲಿ ನಾವೆಲ್ಲೋ ಹೇಳಿದ್ರೆ ಮರಿಗಳನ್ನ ಮಾಡಿಕೊಂಡು ದೊಡ್ಡ ಮಟ್ಟದ 1-2 ಜಿಮ್ಮನ್ನು ಮಾಡ್ಕೊಂಡು ಬಂದಿರ್ತಾರೆ. ಆ ಪಾಪ ಆ ಹುಡುಗ ಒಂದಷ್ಟು ಸೇವೆಯನ್ನು, ಆಮೇಲೆ ಈ ಪ್ರಭು ಮುಳ್ಳೂರು ಅಂತಲೇ ಏನೋ ಹೆಸರು, ಅವರು ಕೂಡ ಒಂದಷ್ಟು ಸೇವೆಯನ್ನು, ಅಂದರೆ ಅವರಲ್ಲಿ ಖುಷಿಯಿಂದ ಮಾಡ್ತಾ ಇರ್ತಕ್ಕಂಥದ್ದು. ಅವರಿಗೆ ಯಾವಾಗಲೂ ಏನೋ ಒಂದು ಅದ್ಭುತವಾಗಿರೋ ಕೆಲಸಗಳು ಆದಾಗ ಅವರೊಂದಷ್ಟು ಖುಷಿಯಿಂದ ಮಾಡಲಿಕ್ಕೆ ಮುಂದೆ ಬಂದಿರತಕ್ಕಂಥವರು ಒಂದು ಅನುಭೂತಿಯನ್ನು ಕೊಡುವಂಥದ್ದು. ಈಗ ಅವ್ರು ಯಾವತ್ತೋ ಒಂದು ಕಲ್ಲು ಹಾಕಿರ್ತಾರೆ, 100 ಫಲ ಪಡ್ಕೊಂಡಿರ್ತಾರೆ ಅವರು. ತಡೆಯಪ್ಪ, ನಾನು ಈ ಥರ ಫಲ ಪಡ್ಕೊಳ್ತಾನೆ ಇದ್ದೀನಿ, ಮುಂದೆ ಪಡ್ಕೊಳ್ತೀನಿ ಕೂಡ, ನಾನು ಈ ಸೇವೆ ಮಾಡಬೇಕು ಅಂತ ಖುಷಿಯಿಂದ ಮಾಡ್ತಿರ್ತಾರೆ. ಇನ್ನು ಕೆಲವರು ನಮ್ಮ ಕೈಯಲ್ಲಿ ಆಗೋದೊಂದಿಷ್ಟು ಹೂಗುರುಗಳೇ, ಅದಕ್ಕೂ ಎಳ್ಳಷ್ಟು ವ್ಯತ್ಯಾಸವಿಲ್ಲ. ಆದರೆ ನಿಮ್ಮ ಒಳಗಡೆ ಶ್ರದ್ಧೆ ಭಕ್ತಿ ವ್ಯತ್ಯಾಸ ಆಗಬಹುದು, ಅಷ್ಟು ಬಿಟ್ಟರೆ ಎಲ್ಲೂ ಕೂಡ ನಿಮಗಿರ್ತಕ್ಕಂಥದ್ದು ಶ್ರದ್ಧೆ ಭಕ್ತಿ ಆ ಪ್ರಸಾದಗಳು ತಾರತಮ್ಯ ಬಾರದ ಹಾಗೆ ನೋಡಿಕೊಂಡು ಮುಂದುವರಿಯುವಂಥದ್ದು. ಯಾಕಂದರೆ ಭಗವನ್ನಾಮ ಸಚ್ಚಿಂತನೆಯನ್ನು ಮಾಡುತ್ತಾ ಹೋದರೆ ನಮಗೆ ಕೊನೆಯದಾಗಿ ಏನು ಉಳಿಯುತ್ತೋ ಅದು ವಿಶೇಷ. ಯಾಕಂದರೆ ನಾವು ಶೇಷ ಅಷ್ಟೇ, ನಾವು ಝೀರೋ ನಾವು ಭಗವಂತ ಸೇರಿಕೊಂಡ್ರೆ ವಿಶೇಷ ಆಗ್ತೀವಿ. ಅಂತಹ ಶೇಷ ಹೀರುವ ನಾವು ವಿಶೇಷ ಆಗ್ತಕ್ಕಂತಹ ದಿನ ಪ್ರೀತಿಯ ಬಂಧುಗಳೇ. ಖಂಡಿತ ಗುರುಗಳೇ, ಇಷ್ಟೆಲ್ಲ ಮಾಹಿತಿ ಜೂನ್ 2ನೇ ತಾರೀಕು ನಡೀತಾ ಇರುವಂಥ ಕಾರ್ಯಕ್ರಮದ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಪ್ರತಿಯೊಬ್ಬರು ಕೂಡ ಈ ಒಂದು ಜೂನ್ 2ನೇ ತಾರೀಕು ಗುರು ಬದಲಾವಣೆ ಪ್ರಯುಕ್ತ ನಡೀತಾ ಇರುವಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಸೊ ಎಷ್ಟು ಗಂಟೆಗೆ ಪೂಜೆ ಹೋಮ ಪ್ರಾರಂಭ ಆಗುತ್ತೆ ಇದೆಲ್ಲದ್ರ ಬಗ್ಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಕಲ್ಯಾಣೋತ್ಸವದಲ್ಲಿ ದಂಪತಿಗಳು ಪಾಲ್ಗೊಳ್ಬಹುದು. ಇನ್ನೂ ಕೂಡ ಇದ್ರ ಬಗ್ಗೆ ನಮಗೆ ಮಾಹಿತಿ ಸಿಕ್ಕಿಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಸ್ಗೆ ನೀವು ಈಗಲೇ ಕಾಲ್ ಮಾಡಬಹುದು. ಜೂನ್ 2ನೇ ತಾರೀಕು ನಡೀತಾ ಇರುವಂಥದ್ದು ಎಲ್ಲಿ ನಡೀತಾ ಇದೆ, ಅಡ್ರೆಸ್ ಕೂಡ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ಫೋನ್ ನಂಬರ್ ಕೂಡ ಬರ್ತಾ ಇದೆ. ಮಾಯಗನಹಳ್ಳಿ, ರಾಮನಗರ ತಾಲೂಕು, ರಾಮನಗರ ಜಿಲ್ಲೆನಲ್ಲಿ ಆಶ್ರಮ ಇರುವಂಥದ್ದು. ಸೊ ಹೆಚ್ಚಿನ ಮಾಹಿತಿ, ಇನ್ನು ಅಡ್ರೆಸ್ ಬಗ್ಗೆ ಮಾಹಿತಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಸ್ಗೆ ನೀವು ಕಾಲ್ ಮಾಡ್ಬೋದು. ಜೂನ್ 2ನೇ ತಾರೀಕು ದಯವಿಟ್ಟು ಮರಿಬೇಡಿ, ಎಲ್ಲರೂ ಕೂಡ ಬಂದು ಈ ಒಂದು ಪೂಜೆಯಲ್ಲಿ ಪಾಲ್ಗೊಳ್ಳಿ. ನಮಸ್ಕಾರ.